ನನ್ನ ಹೆಸರು ಗೀತಾ. ನಾನು ಹೆಲ್ತ್ ಕೋಚ್, ಲೈಫ್ ಕೋಚ್ ಮತ್ತು ನ್ಯೂಟ್ರಿಷನಿಸ್ಟ್. ನಾವು ಜೀವನದಲ್ಲಿ ಏನಾದರೂ ಅಂದ್ಕೊಂಡಿರ್ತೀವಿ, ಆದರೆ ಅದರಲ್ಲಿ ಫೇಲ್ ಆಗ್ತೀವಿ ಅಥವಾ ಉನ್ನತಿ ಹೊಂದಲ್ಲ ಅಥವಾ ಸಫಲ ಆಗಲ್ಲ ಅಂದ್ಕೊಳ್ಳಿ. ಆವಾಗ ನಾವು ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿನೋ, ನಮ್ಮ ಬಂಧು ಬಳಗನೋ, ನಮ್ಮ ರಿಲೇಷನ್ನು ಅವರನ್ನು ನಾವೇನು ಮಾಡ್ತಾಯಿರ್ತೀವಿ, ದೂಷಿಸ್ತಾ ಇರ್ತೀವಿ. ಅವ್ರು ಹೀಗೆ ಅಂದೇ ಇದ್ದರೆ ನನ್ನ ಲೈಫ್ ಹೀಗೆ ಆಗ್ತಾಯಿರಲಿಲ್ಲ, ನಮ್ಮ ಅಮ್ಮ ಅಪ್ಪ ಈ ಡಿಸಿಷನ್ ತೊಗೊಳಕ್ಕೆ ನನಗೆ ಹೇಳಿರಲಿಲ್ಲ ಅಂದರೆ ನಾನು ಎಲ್ಲೋ ಇರ್ತಾಯಿದ್ದೆ, ಅವರಿಂದನೇ ನನ್ನ ಲೈಫ್ ಎಲ್ಲ ಈ ಥರ ಆಗಿರ್ತು ಅಂತ ನೀವು ಅಂದರೆ, ನೀವು ದೂಷಿಸೋದನ್ನು ನೀವು ಈ ಥರ ಯೋಚನೆ ಮಾಡ್ತಾಯಿದ್ರೆ ದಯವಿಟ್ಟು ನೀವು ದೂಷಿಸೋದನ್ನು ನಿಲ್ಲಿಸಿ. ಆವಾಗಲೇ ನೀವು ಬೆಳೆಯೋಕ್ಕೆ ಪ್ರಾರಂಭ ಆಗ್ತೀರ. ಇಲ್ಲಾಂದರೆ ನೀವು ಅದನ್ನೇ ನೆನೆಸ್ಕೊಂಡು ಅಲ್ಲೇ ಸ್ಟ್ರಕ್ ಆಗಿಬಿಡ್ತೀರ, ಮುಂದೆ ನೀವು ಹೋಗೋದೇ ಇಲ್ಲ. ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ನೀವು ನಿಜವಾದ ಸ್ವಾತಂತ್ರ್ಯದ ಕೀಲಿಕೆ ಅದು. ಇತರನ್ನ ನೋಯಿಸಬೇಡಿ. ಈ ಥರ ಹೇಳಿ ನಿಮ್ಮ ಅಮ್ಮನೋ, ನಿಮ್ಮ ಅಪ್ಪನೋ ಅಥವಾ ನಿಮ್ಮ ಮನೇಲಿ ಯಾರನ್ನಾದರೂ ನಿನ್ನಿಂದನೇ ನನ್ನ ಲೈಫ್ ಹೀಗಾಯಿತು, ಈ ಥರ ನೀವು ಅವರಿಗೆ ಒಂದು ನೋಯಿಸೋದನ್ನು ದಯವಿಟ್ಟು ನಿಲ್ಲಿಸಿ. ನಿಮ್ಮ ಜೀವನವನ್ನು ಹೊಂದಾಣಿಕೆ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಸಿಲುಕಿಕೊಂಡ ಭಾವನೆಯಿಂದ ನೀವು ಬೇಸತ್ತಿದ್ದೀರ, ಇದು ಅವ್ರ ತಪ್ಪು ಎಂದು ನೀವು ಹೇಳ್ತಾ ಇದ್ದರೆ, ಇತರರನ್ನು ದೂಷಿಸುವುದನ್ನು ಮೊದಲು ನೀವು ನಿಲ್ಲಿಸಿ. ಇದು ನಿಮ್ಮನ್ನು ತಡೆ ಹಿಡಿಯುವ ದೊಡ್ಡ ವಿಷಯ ಅಂತಂದರೆ ನಿಮಗೆ ಹೇಳಿದರೆ ಹೇಗಿರುತ್ತೆ? ನಿಜ, ಇದು ಸಮಸ್ಯೆ ಏನೇ ಆಗಿದ್ರೂ ಅದನ್ನು ನಾವು ಪರಿಹಾರವನ್ನು ಕಂಡುಕೊಳ್ಬೇಕಾಗುತ್ತೆ. ತಪ್ಪಾದಾಗ ನಮ್ಮಲ್ಲಿ ಅನೇಕರು ನಮ್ಮಿಂದ ಏನಾದರೂ ತಪ್ಪಾದಾಗ ಅಥವಾ ನಾವು ಮುಂದೆ ಹೋಗದೇ ಇದ್ದಾಗ ನಾವು ಇತರರನ್ನು ದೂಷಿಸೋದು ಸಹಜ. ನಮ್ಮ ಪೋಷಕರು, ಸಂಗಾತಿ, ಬಾಸು, ಸ್ನೇಹಿತರು ಅಥವಾ ದೇವರನ್ನು ಕೂಡ ನಾವು ದೂಷಿಸ್ತೇವೆ. ಆದರೆ ಇತರರನ್ನು ದೂಷಿಸುವುದನ್ನು, ನಿಮ್ಮ ಪರಿಸ್ಥಿತಿಯನ್ನು ದೂಷಿಸೋದರಿಂದ ನಮ್ಮ ಪರಿಸ್ಥಿತಿಯನ್ನು ಬದಲಾಯಿಸೋದಿಲ್ಲ. ವಾಸ್ತವವಾಗಿ ಇದು ನಿಮಗೆ ಮತ್ತೆ ಅವರಿಗೆ ಹೆಚ್ಚಿನ ನೋವನ್ನು ನೀಡ್ತದೆ. ನಾವು ಇತರರನ್ನು ದೂಷಿಸಿದಾಗ ಏನಾಗ್ತದೆ ಅಂದರೆ, ನಮ್ಮ ಜೀವನದ ಮೇಲೆ ನಾವು ಅಧಿಕಾರವನ್ನು ತೆಗೆದುಕೊಳ್ತೇವೆ, ನಾವು ಬೆಳವಣಿಗೆಯನ್ನು ತಪ್ಪಿಸ್ತೇವೆ, ನಾವೇ ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ. ನಾವು ಸಂಬಂಧಗಳನ್ನು ನೋಯಿಸ್ತೇವೆ, ನಾವು ಬಲಿಪಶುಗಳಂತೆ ಭಾವಿಸ್ತಾ ಇರ್ತೇವೆ, ವಿಜಯಶಾಲಿಗಳಾಗಲ್ಲ. ಉದಾಹರಣೆಗೆ, ನನ್ನ ಶಿಕ್ಷಕರು ಒಳ್ಳೆಯವರಲ್ಲದ ಕಾರಣ ನಾನು ವಿಫಲನಾದೆ, ನನಗೆ ಸರಿಯಾಗಿ ಅವರು ಮಾರ್ಗದರ್ಶನ ನೀಡಿದರೆ ನಾನು ಎಲ್ಲೋ ಇರ್ತಾಯಿದ್ದೆ, ಈ ಥರ ಇರ್ಬೋದು. ಆದರೆ ನಾನು ಸಾಕಷ್ಟು ಅಧ್ಯಯನ ಮಾಡಿದ್ದೇನೆಯೇ, ನನಗೆ ಯಾವುದಾದ್ರೂ ಸಮಸ್ಯೆ ಇದ್ದಾಗ ಅಥವಾ ನನಗೆ ಯಾವುದಾದ್ರೂ ಡೌಟ್ ಇದ್ದಾಗ ನಾನು ನಮ್ಮ ಟೀಚರ್ನ ಅಥವಾ ನಮ್ಮ ಪೋಷಕರನ್ನ ನಾನು ಪ್ರಶ್ನೆ ಮಾಡಿದ್ದೀನಾ ಅಂತ ನೀವು ಕೇಳ್ಕೋಬೇಕು. ಜವಾಬ್ದಾರಿಯನ್ನು ತೆಗೆದುಕೊಳ್ಳೋ ಶಕ್ತಿ ಏನಿದೆ ಅದು ನಮ್ಮಲ್ಲಿದೆ. ಜವಾಬ್ದಾರಿಯು ಅಪರಾಧದ ಬಗ್ಗೆ ಅಲ್ಲ, ಅದು ಶಕ್ತಿಯ ಬಗ್ಗೆ. ಇದು ನನ್ನ ಜೀವನ ಮತ್ತು ನಾನು ಅದನ್ನು ಸುಧಾರಿಸಲು ಆಯ್ಕೆ ಮಾಡ್ತೇನೆ ಅಂತ ಹೇಳಬೇಕು. ಅಂತ ನೀವು ಹೇಳಿದಾಗ ನೀವು ಆವಾಗ ಸ್ವತಂತ್ರ ಆಗ್ತೀರಿ. ನೀವು ಕಲಿತೀರಿ ಮತ್ತು ನೀವು ಬೆಳಿತೀರ ಕೂಡ, ಮತ್ತು ಬಲಶಾಲಿ ಆಗ್ತೀರ ಕೂಡ. ಉದಾಹರಣೆಗೆ, ಹೌದು ನನಗೆ ಕೋಪ ಬಂತು, ಆದರೆ ನಾನು ಅದನ್ನು ಉತ್ತಮವಾಗಿ ನಿರ್ವಹಿಸಲು ಕಲಿಯುತ್ತೇನೆ ಅಂತ ನೀವು ಹೇಳಬೇಕು. ಕೋಪ ನಾನು ಕೋಪಿಷ್ಟ ಅಂತ ಅಂದ್ಕೊಂಡು ನೀವು ಸುಮ್ಮನೆ ಅವನು ಕೋಪಿಷ್ಟ ಬಿಡು, ಅವನಿಗೇನು ಅನ್ನೋಕ್ಕೆ ಹೋಗಬೇಡ, ಇದು ಪಾಲಕರು ಹೇಳೋದು ಇದು ಕೂಡ ತಪ್ಪು. ನಾನು ಕೋಪವನ್ನು ನಿರ್ವಹಿಸುವುದನ್ನು ಹೇಗೆ ಕಲಿಬೇಕು, ಅಥವಾ ನಿಮ್ಮ ಮಕ್ಕಳಲ್ಲಿ ಕೋಪ ಇದ್ದರೆ ಅದನ್ನು ಹೇಗೆ ನಿರ್ವಹಿಸೋದು ಅನ್ನೋದನ್ನು ನೀವು ಕಲಿಸ್ಕೊಡ್ಬೇಕಾಗುತ್ತೆ. ಪ್ರಾಬ್ಲಮ್ನ ಯಾವತ್ತೂ ಸಾಲ್ವ್ ಮಾಡೋಕ್ಕೆ ನಾವು ಪ್ರಯತ್ನ ಪಡಬೇಕು, ಅದರಲ್ಲೇ ಇರೋದಲ್ಲ. ಆವಾಗ ನಾವು ಮುಂದೆ ಹೋಗಲ್ಲ. ದೂಷಿಸುವುದು ಇತರರಿಗೆ ಏಕೆ ನೋವು ಉಂಟು ಮಾಡ್ತದೆ ಅಂದರೆ, ನೀವು ಇತರರನ್ನು ದೂಷಿಸಿದಾಗ ಅವರು ಆಕ್ರಮಣಕ್ಕೊಳಗಾಗಿದ್ದಾರೆ, ಅಗೌರವಗೊಂಡಿದ್ದಾರೆ ಮತ್ತು ಪ್ರೀತಿಸಲ್ಪಡುತ್ತಿಲ್ಲ ಎಂದು ಭಾವಿಸ್ತಾ ಇರ್ತಾರೆ ಅವರು. ಇದು ಸಂಪರ್ಕವನ್ನಷ್ಟೇ ಅಲ್ಲ, ಎಲ್ಲರಿಂದ ನಮ್ಮನ್ನು ದೂರವನ್ನು ಸೃಷ್ಟಿ ಮಾಡುತ್ತೆ. ನಿಜ ಜೀವನದ ಉದಾಹರಣೆ ಅಂದರೆ, ಸಂಬಂಧಗಳಲ್ಲಿ ನೀವು ನನ್ನ ಬಗ್ಗೆ ಎಂದಿಗೂ ಕಾಳಜಿ ವಹಿಸುವುದಿಲ್ಲ ಅಥವಾ ನಿಮ್ಮ ಪಾರ್ಟ್ನರ್ಗೂ ನಿಮ್ಮ ತಂದೆ ತಾಯಿಗೂ ನೀವು ಹೇಳ್ತಾ ಇದ್ದೀರಾ ಅಂದ್ಕೊಳ್ಳಿ. ಅದನ್ನು ಬಿಟ್ಟು ಅದಕ್ಕೆ ಬದಲಾಗಿ ನೀವು ಏನು ಹೇಳ್ಬೋದು ಅಂದರೆ, ನನಗೆ ನೀವು ಈ ಥರ ಮಾಡೋದರಿಂದ ನೋವಾಗಿದೆ, ನಾವು ದಯವಿಟ್ಟು ಕುಳಿತುಕೊಂಡು ಮಾತಾಡಿ ಇದನ್ನು ಬಗೆಹರಿಸ್ಬೋದಾ, ಈ ಥರ ನೀವು ಹೇಳಬೇಕು. ದೂಷಿಸುವುದನ್ನು ನಿಲ್ಲಿಸಲು ಏನು ಮಾಡಬೇಕು ಪ್ರಾಯೋಗಿಕವಾಗಿ ಅಂದರೆ, ನೀವು ಎಲ್ಲಿ ವಿರಾಮ ಹಾಕಬೇಕು ಅಲ್ಲಿ ವಿರಾಮ ಹಾಕಿ, ಸ್ವಲ್ಪ ಟೈಮ್ ತೊಗೊಳ್ಳಿ, ವಿರಾಮ ಹಾಕಿ, ಉಸಿರಾಡಿ, ದೀರ್ಘವಾಗಿ ಉಸಿರಾಡಿ, ಚಿಂತಿಸಿ ಸ್ವಲ್ಪ. ಇದರಲ್ಲಿ ನಾನು ಯಾವ ಭಾಗವನ್ನು ನಿಯಂತ್ರಿಸಬಹುದು ಅನ್ನೋದನ್ನು ಯೋಚನೆ ಮಾಡಿ. ನೀವು ಹೇಳಿಕೆಗಳ ಬದಲಿಗೆ ನಾನು ಹೇಳಿಕೆಗಳನ್ನು ಬಳಸಿ, ನೀವು ಅನ್ನೋ ಬದಲಾಗಿ ನಾನು ಅನ್ನೋದನ್ನು ಬಳಸಿ.
ನಿಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ನಿಮ್ಮ ಭಾವನೆಗಳನ್ನು ದಾಖಲಿಸಿ ಕ್ಷಮೆಯನ್ನು ಅಭ್ಯಾಸ ಮಾಡಿ. ಈ ಕ್ಷಮೆ ಅನ್ನೋದು ನಿರಂತರ ಧ್ಯಾನದಿಂದ ಸಾಧ್ಯ ಆಗುತ್ತೆ. ಸೊ 10 ನಿಮಿಷಗಳ ಮೌನ ಆಚರಣೆ ಧ್ಯಾನವನ್ನು ದಯವಿಟ್ಟು ಪ್ರಯತ್ನಿಸಿ. ಇದು ನಿಮಗೆ ತುಂಬ ಪ್ರಯೋಜನ, ನಿಮ್ಮ ಮನಸ್ಸಿಗೆ ತುಂಬ ಶಾಂತಿ ಮತ್ತು ಪ್ರಯೋಜನವನ್ನು ತಂದುಕೊಡ್ತದೆ. ಇತರಿಗಾಗಿ ಮತ್ತು ನಿಮಗಾಗಿ ಇದನ್ನು ನೀವು ಮಾಡಬೇಕಾಗುತ್ತೆ. ದೂಷಿಸುವ ಮೂಲಕ ನಿಮ್ಮ ಶಕ್ತಿಯನ್ನು ಬಿಟ್ಟು ಕೊಡಬೇಡಿ. ನಿಮ್ಮ ಆಯ್ಕೆಗಳನ್ನು ಹೊಂದುವ ಮೂಲಕ ಅದನ್ನು ನೀವು ಮರಳಿ ಪಡೆಯಿರಿ. ಜೀವನವು ಪರಿಪೂರ್ಣತೆಯ ಬಗ್ಗೆ ಅಲ್ಲ, ಅಂದರೆ ಪರಿಪೂರ್ಣವಾಗಿ ಇರಬೇಕು ಅಂತಲ್ಲ, ಪರಿಪೂರ್ಣತೆ ಬಗ್ಗೆ ಅಲ್ಲ ಅದು. ಇದು ಜವಾಬ್ದಾರಿ ಬಗ್ಗೆ, ಪ್ರೀತಿ ಮತ್ತು ಬೆಳವಣಿಗೆಯ ಬಗ್ಗೆ ಇದು. ಸೊ ನೀವು ಈ ಸಂದೇಶವು ನಿಮ್ಮನ್ನು ಮುಟ್ಟಿದರೆ ಅಥವಾ ನಿಮಗೆ ಇದು ಇಷ್ಟ ಆಗಿದೆ, ಅದನ್ನು ಕೇಳಬೇಕಾದ ಯಾರೊಂದಿಗಾದರೂ ಅಗತ್ಯವಿರುವವರಿಗೆ ಇದನ್ನು ನೀವು ಹಂಚಿಕೊಳ್ಳಿ. ಮತ್ತು ನಿಜವಾದ ಶಕ್ತಿ ನಿಮ್ಮ ಕಥೆಯನ್ನು ಹೊಂದುವುದರಲ್ಲಿದೆ ಎಂಬುದನ್ನು ನೀವು ನೆನಪಿಡಿ. ಸೊ ಮಹಾನ್ ಭಾವರು ಹೇಳಿದ್ದಾರೆ, ದೂಷಣೆಯು ಅಂದರೆ ಒಬ್ಬರಿಗೆ ದೂಷಿಸೋದು ಅವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಲು ಕೇವಲ ಒಂದು ಸೋಮಾರಿ ಮಾರ್ಗವಾಗಿದೆ ಅಂತ ಹೇಳ್ತಾರೆ. ಇನ್ನೊಬ್ಬರು ಹೇಳ್ತಾರೆ, ಜವಾಬ್ದಾರಿಯ ಸ್ವತಂತ್ರದ ಬೆಲೆ ಅನ್ನೋದನ್ನು ಎಲ್ಬರ್ಟ್ ಹಬ್ಬರ್ಡ್ ಅನ್ನೋರೊಬ್ಬರು ಹೇಳಿದ್ದಾರೆ. ಸೊ ನಾವು ದೂಷಿಸುವುದನ್ನು ನಿಲ್ಲಿಸಿದಾಗ ಮಾತ್ರ ನಾವು ಬೆಳೆಯೋಕ್ಕೆ ಸಾಧ್ಯ. ನನ್ನ ಜೀವನದಲ್ಲಿಯೂ ಇಂಥ ಘಟನೆಗಳು ಸುಮಾರುಗಳಾಗಿವೆ. ನಾನು ಕೂಡ ಹೀಗೆ ಅಂದ್ಕೊಳ್ತಾ ಇದ್ದೆ, ಅವರಿಂದ ಹೀಗಾಯಿತು, ಇವರಿಂದ ಹೀಗಾಯಿತು. ಇದನ್ನು ಹೇಳಿಕೊಳ್ಳೋದ್ರಲ್ಲೇ ನಾನು ತುಂಬ ಟೈಮ್ ವೇಸ್ಟ್ ಮಾಡ್ತಾಯಿದ್ದೆ. ಯಾವಾಗ ನಾನು ನಿಲ್ಲಿಸಿದೆ, ನಾನು ಯಾವಾಗ ಬೆಳವಣಿಗೆ ಕಡೆ ಗಮನ ಕೊಟ್ಟೆ, ನಾನು ಅದಕ್ಕೆ ಏನು ಮಾಡಬಲ್ಲೆ ಅನ್ನೋದ್ರ ಬಗ್ಗೆ, ಸಮಸ್ಯೆಗಳ ಬಗ್ಗೆ ಪರಿಹಾರವನ್ನು ಯಾವಾಗ ಹುಡುಕಕ್ಕೆ ಶುರು ಮಾಡಿದೆ, ಆವಾಗ ನನಗೆ ಪರಿಹಾರ ಸಿಗೋಕ್ಕೆ ಶುರುವಾಯಿತು. ಆವಾಗಲೇ ಬದಲಾವಣೆ ಅನ್ನೋದು ಬಂತು. ಸೊ ದಯವಿಟ್ಟು ನಾವು ದೂಷಿಸುವುದನ್ನು ನಿಲ್ಲಿಸಬೇಕು, ಬೆಳೆಯುವುದನ್ನು ಕಲಿಬೇಕು. ಧನ್ಯವಾದಗಳು.